ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 22 ಹಾಗೂ 23ನೇ ಕಂತು 4,000 ಒಂದೇ ವಾರದಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ. ಹೌದು, ಸರ್ಕಾರದಿಂದ ಅಧಿಕೃತವಾಗಿ ಬಂದಿರತಕ್ಕಂತಹ ಮಾಹಿತಿ ಇದು. ಬಾಕಿ ಉಳಿದಿರ್ತಕ್ಕಂತಹ ಇನ್ನು 2 ಕಂತುಗಳು ದಸರಾ ಹಬ್ಬಕ್ಕೆ ಬಿಡುಗಡೆ ಮಾಡಲಾಗ್ತದೆ. ಟೋಟಲಿ 4 ಕಂತುಗಳ 8,000 ದುಡ್ಡು ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಸೊ ಈ 8,000 ದುಡ್ಡಿನ ಬಗ್ಗೆ ಸರ್ಕಾರ ಏನು ಹೇಳ್ತಾ ಇದೆ, ಅದರ ಬಗ್ಗೆ ನಾವು ಡೀಟೇಲ್ ಆಗಿ ಒಂದು ಸ್ವಲ್ಪ ವಿವರಣೆಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಬಹಳ ಮುಖ್ಯವಾದ ಮಾಹಿತಿ ಇಲ್ಲಿ ಸಿದ್ದರಾಮಯ್ಯನವರ ಹತ್ತಿರದಿಂದ ಬಂದಿರತಕ್ಕಂತಹ ಮಾಹಿತಿ ಏನಿದು ವಿಷಯ, ಪ್ರತಿಯೊಂದು ಮಾಹಿತಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನೇರವಾಗಿ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 22 ಹಾಗೂ 23ನೇ ಕಂತು 4,000 ಒಂದೇ ವಾರದಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೌದು, ಈಗ ಬರೀ 2,500 ಕೋಟಿ ಫಂಡ್ ಅಲ್ಲ, 5,000 ಕೋಟಿ ಫಂಡನ್ನು ರಿಲೀಸ್ ಮಾಡ್ಕೊಳ್ತಾ ಇದೆ. ಆದರೆ ಸರ್ಕಾರ ಹೇಳ್ತಾ ಇದೆ ಒಂದೇ ವಾರದಲ್ಲಿ ರಿಲೀಸ್ ಮಾಡ್ತೇವಂತ. ಆದರೆ ನಾವು ನಂಬಬಹುದಾ? ಇಲ್ಲ, ಖಂಡಿತವಾಗಲೂ ಒಂದು ವಾರದಲ್ಲಿ ಬರೋದಿಲ್ಲ. ಒಂದು ವಾರದಲ್ಲಿ 22ನೇ ಕಂತಿನ ಹಣ ಬರಬಹುದು, 22ನೇ ಕಂತಿನ ಹಣ ಕ್ಲಿಯರ್ ಆಗಬಹುದು. ಆದರೆ 23ನೇ ಕಂತಿನ ಹಣ ಏನಿದೆಯಲ್ಲ ಅದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಒಂದು ಕಂತಿನ ಹಣ ಈಗ ಜಮಾ ಆಗಲಿಕ್ಕೆ ಸುಮಾರು 10 ದಿನ ಆದರೂ ಟೈಮ್ ಬೇಕು. ಇನ್ನು ಒಂದು ವಾರದಲ್ಲಿ 2 ಕಂತುಗಳನ್ನು ರಿಲೀಸ್ ಮಾಡ್ತೇವೆ ಅಂದರೆ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲನೇ ಹಂತದಲ್ಲಿ ನಿಮಗೆ 22 ಹಾಗೂ 23ನೇ ಕಂತಿನ ಹಣ ಬರುತ್ತೆ. ಸುಮಾರು ಈ ಒಂದು ತಿಂಗಳಲ್ಲಿ 22 ಹಾಗೂ 23ನೇ ಕಂತಿನ ಹಣನೇ ಜಮಾ ಆಗುವಂಥದ್ದು. ಇನ್ನು ಬರ್ತಕ್ಕಂತಹ ದಸರಾ ಹಬ್ಬಕ್ಕೆ ನಿಮಗೆ ಅಲ್ಲಿ 2 ಕಂತುಗಳನ್ನು ರಿಲೀಸ್ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಒಂದು ಕಂತು 10 ದಿನ ಆದರೂ ಟೈಮ್ ಬೇಕಂತ, ಇಲ್ಲಿ ಕೇಳಿ. ಹಣಕಾಸು ಇಲಾಖೆಯಿಂದ ದುಡ್ಡು ರಿಲೀಸ್ ಮಾಡ್ಕೊಳ್ಳಿಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೊದಲು ನೋಟಿಸನ್ನು ಕಳಿಸ್ಬೇಕು. ಮತ್ತು ಇತರ CM ಅವ್ರ ಹತ್ರನೂ ಕೂಡ ಆರ್ಡರ್ ಬೇಕಾಗತ್ತೆ. ಅಲ್ಲಿಂದ ದುಡ್ಡು ರಿಲೀಸ್ ಆಗಬೇಕು, ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರಬೇಕು. ಇಲ್ಲೇ ಸಾಕಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿಂದ ಮತ್ತೆ ಏನಾಗಬೇಕು, ಗ್ರಾಮ ಪಂಚಾಯತಿಗೆ ಹೋಗಬೇಕಾಗತ್ತೆ. 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ. ಹಾಗಾದರೆ ಅಲ್ಲಿ ಹೋಗಿ ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರಬೇಕಾಗತ್ತೆ. ಮತ್ತು ವಾಪಸ್ ಬಂದ ತಕ್ಷಣ ಅಲ್ಲಿಂದ ಏನಾಗುತ್ತೆ ಅಂದರೆ DBT ಟ್ರೆಜರಿಗೆ ಪುಷ್ ಆಗುತ್ತೆ. DBT ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿಂದ ಮತ್ತು ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಒಂದು ಮೊದಲನೇದಾಗಿ ಟ್ರಯಲ್ ಮಾಡ್ತಾರೆ. ಯಾಕಂದರೆ ಬಹಳ ದಿನ ಆಗಿರುತ್ತೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಿ. ಹಾಗಾಗಿ ಟ್ರಯಲ್ ನಡೆಯುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಬೆಟರು. ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತೆ ಸುಮ್ಮನೆ ಅಲ್ಲಿ ಒಂದು ವಾರದವರೆಗೂ ಕೂಡ ಟೈಮ್ ಹೋಗುತ್ತೆ. ಯಾಕಂದರೆ ಅದನ್ನು ಸರಿಪಡಿಸಲಿಕ್ಕೆ ಈಗ ಅವ್ರವ್ರು ಇರ್ತಾರೆ, ಆದರೆ ಅದನ್ನು ಸರಿಪಡಿಸಲಿಕ್ಕೆ ಟೈಮ್ ತೊಗೊಳತ್ತಂತೆ. ಹಾಗಾಗಿ ಅಲ್ಲಿ ತಾಂತ್ರಿಕ ದೋಷ ಕಂಡು ಬರಬಹುದು, ಅದೇ ಒಂದು ಬೆಟರ್ ಎಲ್ಲರಿಗೆ. ಹಾಗಾಗಿ ಅಲ್ಲಿ ತಾಂತ್ರಿಕ ದೋಷ ಕಂಡು ಈಗಾಗಲೇ ಬಂದಿಲ್ಲವಂತೆ. ಹಾಗಾಗಿ ಈಗ ಯಾವುದೇ ತೊಂದರೆ ಇಲ್ಲದೆ ನಾವು ಸ್ಪೀಡಾಗಿ ಜಮಾ ಮಾಡ್ತೀವಿ 22ನೇ ಕಂತಿನ ಹಣ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈಗ ಸದ್ಯಕ್ಕೆ ನಿಮಗೆ 22 ಹಾಗೂ 23ನೇ ಕಂತಿನ ಹಣ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ರಿಲೀಸ್ ಆಗುವಂಥದ್ದು. 22ನೇ ಕಂತಿನ ಹಣ ಅಂತೂ ಈಗ ರಿಲೀಸ್ ಆಗುತ್ತೆ, ಟ್ರಯಲ್ ಅಂತೂ ಮಾಡಿದ್ದಾರೆ. ಇನ್ನು 23ನೇ ಕಂತಿನ ಹಣ ಒಂದು 10 ದಿನದ ನಂತರವೇ ರಿಲೀಸ್ ಆಗ್ತಕ್ಕಂಥದ್ದು. ತದನಂತರ ನಿಮಗೆ ದಸರಾ ಹಬ್ಬಕ್ಕಾಗಿ 2 ತಿಂಗಳ ಹಣ ಅಂದರೆ 24, 25ನೇ ಕಂತಿನ ಹಣ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ರಿಲೀಸ್ ಆಗುವಂಥದ್ದು. ಇದು ನಿಮ್ಮ ಗಮನದಲ್ಲಿರಲಿ, ತಿಳಿತಾ? ಸೊ ಈಗ ನಿಮಗೆ 2 ಕಂತು ಹಾಗೂ 2 ಕಂತು, ಟೋಟಲ್ 4 ಕಂತುಗಳು ಈ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಬರುವಂಥದ್ದು. ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಆಗುವಂಥದ್ದು. ಈಗ 8,000 ಆದರೂ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಸದ್ಯಕ್ಕೆ 2,000 ಮತ್ತು 2,000 ಈ ರೀತಿ ಡಿವೈಡ್ ಆಗಿ ನಿಮ್ಮ ಖಾತೆಗಳಿಗೆ ನಾವು ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದರೆ ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾನೆ ಇದ್ದೀರಿ. ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಜಮಾ ಆಗುವಂಥದ್ದು ಡೆಫಿನೆಟ್ಲಿ ಜಮಾ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿರತಕ್ಕಂಥದ್ದು. ಈಗ 22ನೇ ಕಂತಿನ ಕ್ಲಿಯರ್ ಮಾಡಿಬಿಡ್ತೀವಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಹೇಳ್ತಾ ಇದೆ. ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಅದಲ್ಲದೆ ಉಳಿದಂತಹ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಬೇಕು ಅನ್ನುವಂತಹ ಮನವಿ ಕೂಡ ಬಹಳಷ್ಟು ಜನರದಿದೆ. ಹಾಗೆ ನಮ್ಮ ಮನವಿ ಕೂಡ ಇರುತ್ತೆ ಸರ್ಕಾರಕ್ಕೆ. ಯಾಕಂದರೆ ಇಷ್ಟೊಂದು ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರೆ ಮಹಿಳೆಯರ ಸಬಲೀಕರಣಕ್ಕೆ ಹೊಡೆತ ಬೀಳುತ್ತೆ. ಸದ್ಯಕ್ಕೆ ಈಗ ಒಟ್ಟಾರೆಯಾಗಿ ಇಷ್ಟು ಕಂತುಗಳನ್ನು ರಿಲೀಸ್ ಮಾಡಿದ್ರೆ ಮತ್ತಷ್ಟು ಹೆಲ್ಪ್ ಆಗುತ್ತೆ. ಯಾಕಂದರೆ ಇದರಿಂದ ಮತ್ತೇನೋ ಖರೀದಿ ಮಾಡ್ಬೋದು, ಅವರು ಮತ್ತೆ ಎದಕ್ಕೋ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಈ 8,000 ದುಡ್ಡು ಏನಿದೆಯಲ್ಲ ಇದು ಆದಷ್ಟು ಬೇಗ ಸತತವಾಗಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕಂತ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ರಿಲೀಸ್ ಮಾಡ್ತೇವೆ ಅಂತಲೂ
ಕೂಡ ಹೇಳಿದ್ದಾರೆ. ಸೊ ಹಾಗಾದರೆ ಸ್ನೇಹಿತರೆ, ಈ ಒಂದು ವಿಷಯ ನಿಮಗೆ ಇಟ್ಟಿದ್ದೀನಿ ಅರ್ಥ. ಹಾಗಿದ್ರೆ ಈ ಒಂದು ವಿಷಯವನ್ನು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಮುಟ್ಟುವಂತೆ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ಮದು.